ಜನತೆಗೆ ಇವತ್ತು ನಾಗರಬಾವಿ ಉಲ್ಲಾಳಲ್ಲಿ ಒಂದು ಔಟರ್ ರಿಂಗ್ ರೋಡಲ್ಲಿ ಇರುವಂಥದ್ದು ಒಂದು VP ಎಂಟರ್ಪ್ರೈಸಸ್ ಅವ್ರದ್ದು TRL ಒಂದು TV ಶೋರೂಮ್. ಈ ಶೋರೂಮಲ್ಲಿ TV, ಸಬೂಫರ್, ಸ್ಪೀಕರ್ಸ್, ಆಮೇಲೆ LED ವಾಲ್ಗಳು ಎಲ್ಲ ರೆಡಿ ಮಾಡ್ತಾರೆ. ಸೊ ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲನೂ. ಸೊ ಎಲ್ಲನೂ ಹೋಲ್ಸೇಲ್ ರೇಟು ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ರೇಟ್ಗಳು. ಯಾರ್ಯಾರಿಗೆ LED ವಾಲ್ ಬೇಕು, ಇಲ್ಲ ಮನೆಗಳಲ್ಲಾದ್ರೂ ಸರಿ, ಚೌಟ್ರಿಗಳಲ್ಲಾದ್ರೂ ಸರಿ, ಇಲ್ಲ ಹೋಟ್ಲು ಮ್ಯಾನೇಜ್ಮೆಂಟು ರೋಡ್ ಸೈಡ್ ಆದರೂ ಸರಿ, ಹೋಟ್ಲು ಒಳಗಡೆ ಆದರೂ ಸರಿ, ನಿಮಗೆ LED ವಾಲ್ ಬೇಕು, ನಿಮ್ಮದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಅದಕ್ಕೋಸ್ಕರ ಪ್ರಮೋಷನ್ಸ್ ವೀಡಿಯೋಸ್ ಎಲ್ಲ ಪ್ಲೇ ಮಾಡ್ತೀರಾ ಅಂತಂದರೆ ಅದಕ್ಕೆ LED ವಾಲ್ ಬೇಕೇ ಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ಇನ್ನು TVಗಳು ಅದು 18 ಇಂಚಿಂದ ಹಿಡ್ಕೊಂಡು 65ಇಂದ 75 ಇಂಚ್ವರೆಗೂ TVಗಳು ಅವೈಲೇಬಲ್ ಇದೆ. ಸೊ ಎಲ್ಲ ಥರ TVಗಳು ಇಲ್ಲಿ ಸಿಗುತ್ತೆ ನಿಮಗೆ. ಇದು ಸಿಸ್ಟಮ್ ಆಪ್ರೇಟಿಂಗ್ ಆದರೂ ಸರಿ, ಆಮೇಲೆ ಇವಾಗ ಎಡಿಟಿಂಗ್ ಮಾಡೋಕ್ಕೆ ಅಂತೇಳ್ಬಿಟ್ಟು, ಮ್ಯಾನೇಜ್ ಮಾಡೋಕ್ಕೆ ಅಂತೇಳ್ಬಿಟ್ಟು ಒಂದು ಸಿಸ್ಟಮ್ ಇಟ್ಕೊತಾರೆ. TVಗಳು ಬಿಗ್ ಸ್ಕ್ರೀನಲ್ಲಿ ನೋಡ್ಕೋಬೇಕು ಅಂತೇಳ್ಬಿಟ್ಟು ಅದಕ್ಕಾದ್ರೂ ಸರಿ. ಆಮೇಲೆ ಮನೆಗಳೆಲ್ಲ ಅದೇ ಟಿ ವಿ ಇಟ್ಕೊಂಡು ನೀವು ಒಂದು ದೊಡ್ಡ ಗೋಡೆಯಲ್ಲಿ ಒಂದು ದೊಡ್ಡ ಸ್ಕ್ರೀನ್ ಥರ ನೀವು TV ನೋಡ್ಬೇಕಂತ ಸರಿ, ಆ ಥರ TVಗಳು ಕೂಡ ಇದೆ ದೊಡ್ಡದಾಗಿ. ಸೊ ನಿಮಗೆ ಎಲ್ಲ ಸೌಕರ್ಯ ಆಗುವಂಥದ್ದು ಎಲ್ಲನೂ ಸಿಗುತ್ತೆ ಇಲ್ಲಿ. ಓಕೆ, ಒಂದು ಯಾವುದೋ ವಿಡಿಯೋಗ್ರಾಫಿಗೆ ಏನೇನು ಬೇಕು ಎಲ್ಲನೂ ಇಲ್ಲಿ ಸಿಗುತ್ತೆ. ಸೊ ಇವಾಗ ನಾವು ಒಳಗಡೆ ಹೋಗ್ಬಿಟ್ಟು ನಾವು ಒಂದೊಂದಾಗಿ ನಾನು ತೋರಿಸ್ತೀನಿ. ಸಬೂಫರ್ಸು ಮತ್ತು ಸ್ಪೀಕರ್ಸು, LED ವಾಲ್ಗಳು ಅವೆಲ್ಲ ಇದೆ. ಸೊ ಎಲ್ಲನೂ ತೋರಿಸ್ತೀನಿ. ಬನ್ನಿ ಒಳಗಡೆ ಹೋಗೋಣ. ಸ್ನೇಹಿತರೆ, ಇವಾಗ ಇಲ್ಲಿ LED ವಾಲ್ಗಳು ನೋಡ್ತಾ ಇದ್ದೀರಾ. ಈ LED ವಾಲ್ಗಳು ಕೂಡ ಇವರೇ ಓನಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋದು. ಸೊ ಇದು ಸೈಜ್ ಚಿಕ್ಕದಿದೆ. ಸೊ ಇದಕ್ಕಿಂತ ಇನ್ನೂ ದೊಡ್ಡದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ಮಾಡಿಕೊಡೋಕ್ಕೂ ಇವ್ರ ಹತ್ರ ಇದು ಏನು ಪ್ರಾಪರ್ಟೀಸ್ ಎಲ್ಲ ಇದೆ. ಸೊ ಅದ್ರ ಜೊತೆಯಲ್ಲಿ ಇಲ್ಲಿ ನೋಡಿ, ಇಲ್ಲಿ ತೋರಿಸಿ ಇಲ್ಲಿ ನೋಡಿ, ಸ್ಪೀಕರ್ಸ್ಗಳು, ದೊಡ್ಡ ಸ್ಪೀಕರ್ಗಳು, ಆಮೇಲೆ ಅದು ಸಬೂಫರ್ಸು. ಅದಾದಮೇಲೆ ಇಲ್ಲಿ ಚಿಕ್ಕ ಸ್ಪೀಕರ್ಗಳಿದೆ. ಈಗ ಇವುಗಳ ಬಗ್ಗೆ ನಮ್ಮ ಪ್ರವೀಣ್ ಅವರು ಸ್ವಲ್ಪ ಡೀಟೇಲ್ಸ್ ಹೇಳ್ತಾರೆ. ಪ್ರವೀಣ್, ಒಂದು ನಿಮಿಷ ಬನ್ನಿ. ಸೊ ಪ್ರವೀಣ್, ಹೇಗೆ ನಡೀತಾ ಇದೆ ಬಿಸ್ನೆಸ್ ಎಲ್ಲ? ಚೆನ್ನಾಗಿ ನಡೀತಾ ಇದೆಯಾ? ಇವಾಗ ಈ ಸ್ಪೀಕರ್ಗಳು ಏನಿದೆಯಲ್ಲ, ಈ ಸ್ಪೀಕರ್ಗಳು ಏನೆಲ್ಲಿ ಯೂಸ್ ಆಗುತ್ತೆ, ಯಾವ್ದಾವ್ದಕ್ಕೆ ಯೂಸ್ ಮಾಡ್ತಾರೆ? ಓಮಲ್ಲಿ ಮನೆಯಲ್ಲಿ ಮಿನಿ ಥಿಯೇಟರ್ಗೆ, ಆಚೆ ಫಂಕ್ಷನ್ಗಳಿಗೆ, ಮತ್ತೆ ನಮ್ಮ ಹತ್ರ ತಗೊಂಡೋಗಿ ಜಾಸ್ತಿ ಬಾಡಿಗೆ ರೆಂಟ್ ಪರ್ಪಸ್ ಕೂಡ ಜಾಸ್ತಿ ಇದೆ ನಮ್ಮ ಹತ್ರ ಸ್ಪೀಕರ್. ಸೊ ಇಲ್ಲಿಂದ ತೊಗೊಂಡೋಗ್ಬಿಟ್ಟು ಅಲ್ಲಿ ರೆಂಟಿಗೆ ಅವರು ರೆಂಟಿಗೆ ಕೊಡ್ತಾರೆ. ಓಕೆ. ಸೊ ಸ್ಪೀಕರ್, ಸಬ್ವೂಫರ್ಸ್, ಟ್ವಿಟರ್, ಆಂಪ್ಲಿಫೈರ್, ಇದಕ್ಕೇನಂತಾರೆ? ಆಂಪ್ಲಿಫೈರ್. ಇದು ತೋರಿಸಿ ಇವರು. ಮಿಕ್ಸರ್, ಸಬ್ವೂಫರ್ಸ್, ಸ್ಪೀಕರ್ಸ್, ಏನ್ ಬೇಕು ನಿಮಗೆ ಎಲ್ಲ ಸಿಗುತ್ತೆ. ಎಲ್ಲ ಎಲ್ಲನೂ ಒಂದು ಹೋಲ್ಸೇಲ್ ರೇಟಲ್ಲಿ, ಹೋಲ್ಸೇಲ್ ರೇಟು. ಸೊ ಇದು ಫ್ರೇಮಿಂದ ಔಟ್ ಹೋಗ್ಬಿಡಿ, ಸ್ವಲ್ಪ ಹೊರಗಡೆ ಬಂದುಬಿಡಿ. ಓಕೆ, ಆಚೆ ಹೋಗ್ಬೇಡಿ. ಸರಿ, ಇದು ಈಗ ನಮ್ಮ ಆಡಿಯನ್ಸು ಯಾರಾದರೂ ನಮ್ಮ ಚಾನಲಿಂದ ಬಂದರೆ ಏನೋ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಕೊಡ್ತೀರಾ? ನೆಗೋಷಿಯಬಲ್ ಮಾಡಿಕೊಡ್ತೀರಾ? ಓಕೆ ಸ್ನೇಹಿತರೆ, ನಿಮಗೆ ಯಾರಿಗಾದರೂ LED ವಾಲ್ ಮಾಡಿಸ್ಬೇಕು ಮತ್ತು ಸ್ಪೀಕರ್, ಸಬೂಫರ್ಸ್ ಏನೇ ಬೇಕಂದ್ರೂ ಸರಿ, ಇವಾಗ ನಾನು ಡಿಸ್ಪ್ಲೇಯಲ್ಲಿ ನಾನು ನಂಬರ್ ಹಾಕಿರ್ತೀನಿ. ಆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ನಾನು ಲೊಕೇಶನ್ ಎಲ್ಲ ಶೇರ್ ಮಾಡ್ತೀನಿ ಎಲ್ಲರಿಗೂ. ಸೊ ಬಂದು ನೀವು ಏನು ಬೇಕೋ ಅದು ಪರ್ಚೇಸ್ ಮಾಡ್ಕೊಳ್ರಿ. ಇಲ್ಲ ಅಂತಂದರೆ ನಿಮಗೆ ಹೋಮ್ ಡೆಲಿವರಿ ಬೇಕಂತಂದ್ರೂ ನೀವು ಒಂದು ಆರ್ಡ್ರ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಮನೆಗೆ ತಂದು ಆಮೇಲೆ ಹೋಮ್ ಡೆಲಿವರಿ ಮಾಡ್ತೀರಲ್ಲ. ಸೊ ಅಂದರೆ ಮನೆಗೆ ಹೋಗ್ಬಿಟ್ಟು ಫಿಟ್ಟಿಂಗ್ ಮಾಡಿ, ಇನ್ಸ್ಟಾಲೇಷನ್ ಮಾಡಿ, ಮತ್ತು ಅದೆಲ್ಲ ಸೆಟ್ಟಿಂಗ್ಸ್ ಎಲ್ಲ ತೋರಿಸ್ಕೊಟ್ಟು, ನೋಡಿ ಹಿಂಗೆ ಇದು ಪ್ಲೇ ಆಗುತ್ತೆ, ಇದು ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ಕೊಡ್ತೀರಲ್ವಾ? ಓಕೆ. ನೋಡಿದ್ರೆ ಸ್ನೇಹಿತರೆ, ಸರಿ, ಇವಾಗ ಆ ಕಾರ್ನರಲ್ಲಿ TVಗಳಿದೆ. ಸೊ ನಾನು TVಗಳು ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಈಗ ಎಲ್ಲ TVಗಳಿದೆ. ಸೊ ಪ್ರವೀಣ್ ಅವರೇ, ಒಂದು ನಿಮಿಷ ಬನ್ನಿ. ಅದು ಮೇಲ್ಗಡೆ ಇದೆಯಲ್ಲ, ಎಷ್ಟು ಇಂಚಸ್ ಅದು? ಫಸ್ಟ್ ಇರೋದು. ಓಕೆ, ಕರೆಕ್ಟಾಗಿ ಹೇಳಿ. ಮೇಲ್ಗಡೆ ಇರೋದು 24 ಫಸ್ಟು, ಮೂರು TV. ಓಕೆ, ಇವು 4 TV 32 ಇಂಚಸ್ 4 TV ಇದು. ಓಕೆ, ಇದು ಎಷ್ಟು? ಇದು 50 ಇಂಚಸ್. ಇದು 50, ಇದು 55, ಇದು 55, ಇದು 55. ಓಕೆ, ಇದು 43 ಇಂಚಸ್. ಇದು 43. ಇದು ಕವರ್ ಆಗ್ತಾ ಇದೆಯಲ್ಲ?
ಓಕೆ ಇದು 43 ಎಲ್ಲ 43 ಇದೆಲ್ಲ 43 ಫುಲ್ಲು. ಓಕೆ ಇದು ಎಲ್ಲ 43 ಇದೆಲ್ಲ ಫುಲ್ಲು 43. ಓಕೆ ಇದು 50 50 55 50 32 24. ಓಕೆ ಓಕೆ. ಸೊ ಆದರೆ ಇನ್ನೂ ಇದು ನಂಬರ್ಸ್ ಅವೈಲೇಬಲ್ ಇದೆ, ಸಿಗುತ್ತಲ್ವಾ? ಇನ್ನೂ ಸೈಜ್ಗಳು ಸಿಗುತ್ತಲ್ವಾ? ಓಕೆ ಓಕೆ. ಅಂದರೆ 42 ಅವೆಲ್ಲ ಇಲ್ಲ, ಇಲ್ಲಿಲ್ಲ. ಓಕೆ ಹಾಂ ಓಕೆ ಓಕೆ ಸರಿ. ಓಕೆ. ಸೊ ಎಲ್ಲ ಥರ ಇಲ್ಲಿ ಅವೈಲಬಿಲಿಟಿ ಇದೆ. ಸೊ ನೀವು ಯಾರೇ ನಿಮಗೆ ಬೇಕು ಅಂತ ಅಂದರೆ ಟಿ ವಿಗಳಾಗಲಿ, ಸಬೂಫರ್ಸು ಮತ್ತು LED ವಾಲ್ಸು ಮತ್ತು ಸ್ಪೀಕರ್ಸು ಏನೇ ಬೇಕಂದ್ರೂ ಸರಿ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬೋದು. ನಾನು ಡಿಸ್ಪ್ಲೇಲಿ ನಂಬರ್ ಕೊಡ್ತೀನಿ, ರಿಪೀಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ. ಸೊ ಅದು ಹೇಳಿ ಅಭ್ಯಾಸಗಳು ಅದು ಅದೇ ಥರ ಬಂದ್ಬಿಡುತ್ತೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.